ಕಿರೀಟಿ ಅವರೇ, ಒಂದು ಮಾತು ಹೇಳಲೇಬೇಕು ಈ ಸಂದರ್ಭದಲ್ಲಿ. ನೀವು ಈ ಸಿನಿಮಾಗೆ ಹಾಕಿರುವಂಥ ಪರಿಶ್ರಮದ ಬಗ್ಗೆ ನಾವು ಪ್ರತಿ ಬಾರಿ ಪ್ರೆಸ್ ಮೀಟ್ ಮಾಡಿದಾಗ ಅದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ದೀವಿ. ಆದರೆ ಇವತ್ತು ಡಿಫ್ರೆಂಟ್ ಅಥವಾ ಸ್ಪೆಷಲ್ ಅನಿಸಿದ್ದು ಏನು ಅಂದರೆ, ನಿಮ್ಮ ಹಾಡು ಬರ್ತಾ ಇದ್ರೆ ಅಥವಾ ಇಲ್ಲಿ ಬಂದಂಥ ಅತಿಥಿಗಳು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ, ಆ ಪ್ರೀತಿಯಿಂದ ಅವರೆಲ್ಲರೂ ನಿಮಗೆ ಚಪ್ಪಾಳೆ ತಡ್ತಾ ಇದ್ರೆ, ಅಲ್ಲೊಂದು ಜೀವ ಹೆಮ್ಮೆನೂ ಪಡ್ತಾ ಇತ್ತು, ಭಾವುಕರು ಆಗ್ತಾ ಇದ್ರು, ಖುಷಿನೂ ಪಡ್ತಾ ಇದ್ರು. ನಮ್ಮ ರೆಡ್ಡಿ ಸರ್ ಅವರು ಮಗನ ಏಳಿಗೆಯನ್ನು ಬಯಸ್ತಾ ಅಲ್ಲಿ ಒಂದು ಸಪೋರ್ಟ್ ಮಾಡೋದಕ್ಕೆ ಕೂತಿದ್ದಾರೆ. ಸರ್, ದಯಮಾಡಿ ಮಗನ ಜೊತೆಗೆ ನೀವು ವೇದಿಕೆ ಮೇಲೆ ಇರ್ಬೋದಾ ಅಂತ ಪ್ರೀತಿಯ ರಿಕ್ವೆಸ್ಟ್. ಅಪ್ಪ ಆ ಮಗ ಇದೀಗ ವೇದಿಕೆಯಲ್ಲಿ ಜೂನಿಯರ್ ಜೊತೆಗೆ ರಿಯಲ್ ಸೀನಿಯರ್ ಜೊತೆಯಾಗುವಂತಹ ಸಮಯ. ಬಹುಶಃ ಈ ಮೊಮೆಂಟ್ ಇಸ್ ವೆರಿ ಸ್ಪೆಷಲ್. ಇಷ್ಟೊತ್ತು ನಾವು ಸಿನಿಮಾದ ಜೂನಿಯರ್ ಸೀನಿಯರ್ ಬಗ್ಗೆ ಮಾತಾಡ್ತಿದ್ವಿ, ಈಗ ರಿಯಲ್ ಸೀನಿಯರ್ ಜೂನಿಯರ್. ರೆಡ್ಡಿ ಸರ್, ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಒಂದು ಜೂನಿಯರ್ ಚಿತ್ರದ ಈ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ನಟರು, ದೊಡ್ಡ ಮನೆಯ ದೊಡ್ಡ ಮಗ ಮತ್ತು ನಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದ ಶಿವರಾಜ್ ಕುಮಾರ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಿರೀಟಿನ ಆಶೀರ್ವಾದ ಮಾಡಿದ್ದಕ್ಕೆ, ಜೊತೆಗೆ ನಿಜ ಜೀವನದಲ್ಲಿ ನನ್ನ ತಂದೆಯಾದರೂ ಕೂಡ ಈ ಸಿನಿಮಾ ನೋಡಿದ ಮೇಲೆ ಇಡೀ ಕರ್ನಾಟಕ ತಂದೆ ಯಾರು ಅಂತಂದರೆ ರವಿಚಂದ್ರನ್ ಅನ್ನುವಂಥ ಪರಿಸ್ಥಿತಿಗೆ, ಯಾಕೆಂದರೆ ನಾನು ಸೀನ್ಸ್ ಎಲ್ಲ ನೋಡಿದೆ. ನಾನು ಅವರಿಬ್ಬರು ಕಾಂಬಿನೇಷನು ಅಷ್ಟು ಅದ್ಭುತವಾಗಿತ್ತು. ಜೊತೆಗೆ ಜೆನ್ನಿಲಿಗೆ ಅವ್ರ ಬಗ್ಗೆ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಏನು ತೆಲುಗು ಬೊಮ್ಮರಿಲ್ಲು ಸಿನಿಮಾ ಅಂತ ಏನು ಬಂದಿತ್ತು, ಅದರಿಂದ ಇಡೀ ನಮ್ಮ ದೇಶದಲ್ಲೇ ಅವರು ಖ್ಯಾತಿ ಹೊಂದಿರುವಂಥ ನಟಿ. ಭಾಳ ದೊಡ್ಡ ಕುಟುಂಬ. ಅಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸೊಸೆಯಾಗಿದ್ದರೂ ಕೂಡ ಅವರ ಪತಿದೇವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿದ್ದರೂ ಕೂಡ ಯಾವುದೇ ದುರಹಂಕಾರ ಇಲ್ಲದ ಹಾಗೇನೆ ಈ ಸ್ಟೋರಿ ಕೇಳಿದ ತಕ್ಷಣ ಇವತ್ತು ಕಿರೀಟಿ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವರು ಬಂದಿದ್ದಾರೆ. ಅವ್ರ ಪಾತ್ರ ಭಾಳ ಅದ್ಭುತವಾದಂಥ ಪಾತ್ರ. ಇಡೀ ನಮ್ಮ ಕರ್ನಾಟಕ ಆಂಧ್ರ ಮಾತ್ರ ಅಲ್ಲ, ಇಡೀ ದೇಶನೇ ಮೆಚ್ಚುವಂಥ ಪಾತ್ರ. ಅವರು ಕಿರೀಟಿಗೆ ಆಶೀರ್ವಾದ ಮಾಡಿರುವಂಥದ್ದು. ಮತ್ತು ನಮ್ಮ ಸೆಂಥಿಲ್ ಅವ್ರ ಬಗ್ಗೆ ಸಿನಿಮಾಟೋಗ್ರಫಿ ಅಂದರೆ ಬಾಹುಬಲಿ, ತ್ರಿಬಲ್ ಆರ್ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರುವಂಥವರು, ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡೋದಕ್ಕೆ ಅವರು ಒಪ್ಪಿ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ನಮ್ಮ ಕೊರಪಾಟಿ ಸಾಯಿ, ನಾನು ಮತ್ತು ಕೊರಪಾಟಿ ಸಾಯಿ ಇಬ್ಬರು ಕೂಡ ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲೇ ಓದ್ಕೊಂಡಿರುವಂಥವರು, ಅಲ್ಲೇ ಹುಟ್ಟಿ ಬೆಳೆದಿರುವಂಥವರು. ನನ್ನ ಅದೃಷ್ಟ ಅಂದರೆ ಅವರು ವಾರಾಹಿ ಚಿತ್ರ ಬ್ಯಾನರ್ ಕೂಡ ಇವತ್ತು ಏನು ಇಡೀ ದೇಶದಲ್ಲಿ ಹೆಸರು ಮಾಡಿದ್ದೆ. ಅವ್ರ ಬ್ಯಾನರಲ್ಲಿ ಕಿರೀಟಿಯ ಒಂದು ಸಣ್ಣ ಮಗು ಇದ್ದಾಗಲಿಂದ ಕೂಡ ಅವರ ಡ್ಯಾನ್ಸು ಆ್ಯಕ್ಟಿಂಗ್ ನೋಡಿ ನಾನೇ ಫಸ್ಟ್ ಸಿನಿಮಾ ಮಾಡಬೇಕು ಅಂತೇಳಿ ಮುಂದಕ್ಕೆ ಬಂದಿದ್ದು, ಅದು ಒಂದು ಆಶೀರ್ವಾದ. ವಿಶೇಷವಾಗಿ ಶ್ರೀಲೀಲಾ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ನಾನು ನೋಡ್ತಾ ಇರುವಂಥದ್ದು. ಜೊತೆಗೆ ಅವರ ತಾಯಿ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರಿಗೆ ಬೆಂಗಳೂರು ಮಹಾನಗರದಲ್ಲಿ ಒಬ್ಬ ಒಳ್ಳೆ ಆತ್ಮೀಯ ಸ್ನೇಹಿತೆ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸ್ವರ್ಣಲತಾ, ಅದು ಶ್ರೀಲೀಲಾ ಅವ್ರ ತಾಯಿ. ಮತ್ತು ಇವತ್ತು ನಾನು ಆಲ್ರೆಡಿ ಹೇಳಿದ್ದೆ, ನಾನು ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ಭಾರತದಲ್ಲಿ ಯಾವ ರೀತಿ ಒಂದು ಕಾಲದಲ್ಲಿ ರೇಖಾ ಹೇಮಾಮಾಲಿನಿ, ಆ ನಂತರ ಜಯಪ್ರದಾ ಜಯಸುಧ ಆಂಧ್ರದಲ್ಲಿ ಆಗಿರ್ಬೋದು, ಮತ್ತು ನಿಮಗೆ ನಮ್ಮ ದಕ್ಷಿಣದಲ್ಲಿ ಶ್ರೀದೇವಿ ಜಯಪ್ರದಾ ಹೇಗೆ ಹಿಂದಿನಲ್ಲಿ ರೂಲ್ ಮಾಡಿದ್ರು, ಮತ್ತು ದೀಪಿಕಾ ಪಡುಕೋಣೆ ಐಶ್ವರ್ಯ ಅವರು ಹೇಗೆ ಮಾಡಿದ್ರು, ಆ ಲೈನಲ್ಲಿ ಶ್ರೀಲೀಲಾ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಂದರೆ ಒಂದು ಹೆಮ್ಮೆ, ನಮ್ಮ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಹೆಸರು ಮಾಡುವಂಥ ಒಂದು ಅವಕಾಶ ಭಗವಂತ ಶ್ರೀಲೀಲಾ ಕೊಳ್ಳಿ ಅಂತ.